ಇದ್ ನೋಡಿ, ಇದ್ರ ಹೆಸರು ಲಾಲ್ ದಂತ್ ಮಂಜನ್. ಇದು 90ರ ದಶಕದಲ್ಲಿ ಬಹಳ ಫೇಮಸ್ ಆಗಿತ್ತು. ಇದನ್ನ ಬಹುತೇಕ ನಾವೆಲ್ಲರೂ ಕೂಡ ನಮ್ಮ ಬಾಲ್ಯದಲ್ಲಿ ಬಳಸಿದ್ದೇವೆ. ಇದು ಆಗ ಪ್ರತಿಯೊಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಬಚ್ಚಲ್ ಮನೆಯಲ್ಲಿ ಜಾಗ ಪಡೆದಿತ್ತು. ಇದ್ ನೋಡಿ, ಇದನ್ನ ಹೆಲಿಕಾಪ್ಟರ್ ಹುಳು ಅಂತ ಕರೀತಾ ಇದ್ವಿ. ಇದರ ಬಾಲಕ್ಕೆ ಅಥವಾ ತಲೆಗೆ ದಾರ ಕಟ್ಟಿ ಹಾರಾಟವನ್ನು ನಡೆಸ್ತಾ ಇದ್ದು ನೆನಪಿದೆಯಾ? ಇದ್ ನೋಡಿ, ಇದ್ರ ಹೆಸರು ಕಣ್ ಟ್ಯೂಬ್. ಕಣ್ಣಿನ ಭಾಗದಲ್ಲಿ ಊದ್ದಾಗ ಅಥವಾ ಅದರ ಸುತ್ತ ರೆಡ್ ಆಗಿ ಇನ್ಫೆಕ್ಷನ್ ಆದಾಗ ಇದನ್ನ ಕಣ್ಣಿಗೆ ಹಾಕೊಳ್ತಾ ಇದ್ವಿ. ಇವು ಆಗ ₹1 4-5 ಸಿಗ್ತಾ ಇದ್ವು. ಬಹುತೇಕ ಎಲ್ಲಾ ಸ್ಥಳೀಯ ಅಂಗಡಿಗಳಲ್ಲಿ ಇವನ್ನ ಮಾರ್ತಾ ಇದ್ರು. ಈ ಒಂದು ದೃಶ್ಯವನ್ನ ನೋಡಿ, ಆ ದಿನಗಳಲ್ಲಿ ಕರೆಂಟ್ ಇರಲಿಲ್ಲ. ಹೆಚ್ಚಿನವರ ಮನೆಗಳಲ್ಲಿ ಆಗ ಟಿವಿ ಕೂಡ ಇರಲಿಲ್ಲ. ರಾತ್ರಿಯ ವೇಳೆ ಮನೆಯ ತಾರಸಿನ ಮೇಲೋ ಅಥವಾ ಅದರ ಅಂಗಳದ ಮುಂದೆನೋ ಹೀಗೆ ಸಾಮೂಹಿಕವಾಗಿ ನಿದ್ರೆ ಮಾಡ್ತಿದ್ವಿ. ಎಲ್ಲರ ಜೊತೆ ಮಾತನಾಡ್ತಾ, ಕತೆ ಹೇಳ್ತಾ ರಾತ್ರಿ ನಿದ್ರೆನ ಆವರಿಸ್ತಾ ಇದ್ದದ್ದು ಗೊತ್ತೇ ಆಗ್ತಿರ್ಲಿಲ್ಲ. ಅವತ್ತಿನ ಆ ನಿದ್ರೆಯ ಮಜಾ ಇವತ್ತಿನ ನಿದ್ರೆಯಲ್ಲಿಲ್ಲ. ಇದ್ ನೋಡಿ, ಶಕ್ತಿಮಾನ್ ಚಿತ್ರವಿದ್ದ ಈ ನೋಟ್ಬುಕ್ ನಮ್ಮೆಲ್ಲರ ಬಳಿಯೂ ಕೂಡ ಇರ್ತಾ ಇತ್ತು. ನಮ್ಮ ನೆಚ್ಚಿನ ಶಕ್ತಿಮಾನ್ ಎಂಬ ಸೂಪರ್ ಹೀರೋದ ಮುಖಪುಟವಿದ್ದಂತ ಇದನ್ನ ನಾವು ನಮ್ಮ ಬಳಿ ಇಟ್ಕೊಳ್ತಿದ್ವಿ. ಆಗ ಶಕ್ತಿಮಾನ್ ಸಖತ್ ಪಾಪ್ಯುಲರ್ ಆಗಿದ್ದ. ಆತನ ಚಿತ್ರದ ಮುದ್ರೆ ಇದ್ದ ಎಷ್ಟೊಂದು ವಸ್ತುಗಳನ್ನ ನಾವು ಆಸೆಯಿಂದ ಖರೀದಿ ಮಾಡಿ ನಮ್ಮ ಬಳಿ ಇಟ್ಕೊಳ್ತಿದ್ವಿ. ಇನ್ನು ಈ ಲ್ಯಾಂಟಿನ್ ನೋಡಿ, ಆಗ ಅನೇಕರ ಮನೆಯಲ್ಲಿ ಇದು ಇರ್ತಾ ಇತ್ತು. ಕರೆಂಟ್ ಇಲ್ಲದ ಸಮಯದಲ್ಲಿ ಅನೇಕರ ಮನೆ ಬೆಳಕು ಇದೇ ಆಗಿರ್ತಾ ಇತ್ತು. ಇದರ ಬೆಳಕಲ್ಲಿ ಆಗ ಅಡುಗೆ, ಮಕ್ಕಳ ಓದು, ಬರಹ, ಎಷ್ಟೆಲ್ಲ ರೀತಿಯ ಕೆಲಸಗಳು ನಡೀತಾ ಇದ್ವು. ಇದರ ಮ್ಯಾಂಟಲ್ ಆಗ ಕೆಟ್ಟು ಹೋಗ್ತಿದ್ರು ಕೂಡ ಇದನ್ನೇ ನಾವು ಇಷ್ಟಪಟ್ಟು ಬಳಸ್ತಾ ಇದ್ವು. ಆಗೆಲ್ಲ ಎಷ್ಟೋ ಸಭೆ, ಉತ್ಸವಗಳಲ್ಲಿ ಇದೇ ನಮ್ಮ ಲೈಟ್ ಆಗಿರ್ತಾ ಇತ್ತು. ಇನ್ನು ಈ ಆಟಿಕೆ ನೋಡಿ, ಇದನ್ನು ನಾವೆಲ್ಲ ಬಹುತೇಕರು ಬಳಸಿದ್ದೇವೆ. ಇದು ಒಂದು ದಿನಕ್ಕಿಂತಲೂ ಹೆಚ್ಚಿಗೆ ಬಾಳಿಕೆ ಬರೋದಿಲ್ಲ ಅನ್ನೋದು ಗೊತ್ತಿದ್ದು ಕೂಡ ನಾವು ಮುಗಿಬಿದ್ದು ಜಾತ್ರೆ ಅಂಗಡಿಗಳಲ್ಲಿ ಇದನ್ನ ಖರೀದಿ ಮಾಡ್ತಿದ್ವಿ. ಆಗೆಲ್ಲ ₹5-10 ಸಿಕ್ಕಿದಂತ ಈ ಒಂದು ಆಟಿಕೆಯನ್ನು ಆಡುವಾಗ ಸಿಕ್ಕಿದಂತ ಮಜಾ ಇವತ್ತಿನ ರಿಮೋಟ್ ಕಂಟ್ರೋಲರ್ ಆಟಿಕೆಗಳಲ್ಲಿ ಅಥವಾ ಫ್ರೀ ಫೈರ್ ಅಂತ ಮೊಬೈಲ್ ಗೇಮ್ಗಳಲ್ಲಾಗ್ಲಿ ಸಿಗೋದಿಲ್ಲ. ಈ